ಇನ್ನು ನಿನ್ನೆ ಆದಂತಹ ಮಳೆ ಅನಾಹುತದಿಂದ ಪರಿಸ್ಥಿತಿ ಏನಾಗಿತ್ತು ಅಂತ ನಿಮಗೂ ಗೊತ್ತಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 7 ಜನ ಸಾವನ್ನಪ್ಪಿದ್ರು ಗೋಡೆ ಕುಸಿದು. ಅಲ್ಲಿ ಈಗ ಲೋಕಾಯುಕ್ತರು ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಸುಮೋಟೋ ಪ್ರಕರಣವನ್ನ ಲೋಕಾಯುಕ್ತ ದಾಖಲಿಸಿಕೊಂಡಿತ್ತು. ಬೋರಿಂಗ್ ಆಸ್ಪತ್ರೆಯ ವಿರುದ್ಧ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ರು. ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್, ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್, 5 ಪಾಲಿಕೆಗಳ ಆಯುಕ್ತರು, ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲರನ್ನೂ ಆರೋಪಿಗಳನ್ನಾಗಿಸಿ ಸುಮೋಟೋ ಕೇಸನ್ನು ಈಗ ಲೋಕಾಯುಕ್ತದಲ್ಲಿ ಆಗಿದೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿರುವಂಥ ವಿಚಾರದಲ್ಲಿ ಲೋಕಾಯುಕ್ತರು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯವನ್ನು. ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಿಎಸ್ ಶಾಲಿನಿ ರಜನೀಶ್ ಮೇಡಮ್ ಅವರು, ಜೊತೆಗೆ ಜಿಬಿಎ ಆಯುಕ್ತರು, ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಅದರ ಜೊತೆಗೆ ಜಿಬಿಎದ 5 ಪಾಲಿಕೆಗಳ ಆಯುಕ್ತರನ್ನು ಕೂಡ ಇದರಲ್ಲಿ ಆರೋಪಿಗಳನ್ನಾಗಿ ಇಟ್ಟಿದ್ದಾರೆ. ಈಗ ಹಿಂದೊಮ್ಮೆ ಹೆಬ್ಬಾಳ್ ರೋಡ್ನಲ್ಲಿ ಆ ವೆಟರ್ನರಿ ಸೈನ್ಸ್ ಕಾಂಪೌಂಡ್ ವಾಲ್ ಬಿದ್ದು ಒಂದು ತಾಯಿ ಮಗು ತೀರ್ಕೊಂತು. ಅದರಿಂದ ನಾವಿನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಈ ಪಬ್ಲಿಕ್ ಬಿಲ್ಡಿಂಗ್ಸ್ಗಳಲ್ಲಿ ಯಾವ ಥರ ಶಿಥಿಲವಾದಂಥ ಕಾಂಪೌಂಡ್ಗಳಿದ್ದಾವೆ, ಯಾವ ಥರ ಶಿಥಿಲವಾದಂತಹ ಬಿಲ್ಡಿಂಗ್ಗಳಿದ್ದಾವೆ, ಅವುಗಳನ್ನು ಐಡೆಂಟಿಫೈ ಮಾಡಬೇಕು. ಇವರು ಈ ಹಾಸ್ಪಿಟಲ್ನವರು ಐಡೆಂಟಿಫೈ ಮಾಡಬೇಕಾಗಿತ್ತು, BBMP ಅವರು ಐಡೆಂಟಿಫೈ ಮಾಡಬೇಕಾಗಿತ್ತು. ಇಂಥ ಮೇನ್ ರೋಡ್ನಲ್ಲಿ ಎಲ್ಲಿ ಈ ಥರದ ಜನ ಪಬ್ಲಿಕ್ ಆಕ್ಸೆಸ್ ಇರ್ತದೋ, ಮಕ್ಕಳು, ವೃದ್ಧರು ಎಲ್ಲರೂ ಓಡಾಡುವಂಥ ಜಾಗ ಇರ್ತದೋ ಅಂಥಲ್ಲಿ ಈ ಹಳೆ ಕಾಂಪೌಂಡ್, ಇದು ಒಂದು 20-25 ವರ್ಷದ ಹಳೆ ಕಾಂಪೌಂಡು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಸಿಮೆಂಟ್ ಹಾಕಿ ಮಾಡಿದ್ರು, ಎಷ್ಟರ ಮಟ್ಟಿಗೆ ಅದಕ್ಕೆ ಫೌಂಡೇಶನ್ ಇತ್ತು, ಅದನ್ನೆಲ್ಲ ಕಂಡು ಹಿಡಿಯೋಣ. ಅದು ಎನ್ಕ್ವೈರಿ ಆಗ್ತದೆ, ಕಂಡು ಹಿಡಿಯೋಣ. ಆದರೆ ಇದರಲ್ಲಿ ಇವುಗಳನ್ನು ಶಿಥಿಲವಾದ ಬಿಲ್ಡಿಂಗ್ಗಳನ್ನು, ಶಿಥಿಲವಾದ ಕಾಂಪೌಂಡ್ಗಳನ್ನು, ಅದು ಪಬ್ಲಿಕ್ ಆಕ್ಸೆಸ್ ಇರುವಂಥ ಏರಿಯಾದಲ್ಲಿ ಮೊದಲು ಕಂಡು ಹಿಡಿದು ಅವುಗಳನ್ನು ರಿಪೇರಿ ಮಾಡಬೇಕು, ಅವುಗಳನ್ನು ಡೆಮಾಲಿಷ್ ಮಾಡಬೇಕು, ಹೊಸದಾಗಿ ಕಟ್ಟಡ ಮಾಡಬೇಕು. ಎಲ್ಲೆಲ್ಲಿ ಆ ಥರ ಇದ್ದಾವೆ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಪ್ರಕರಣಗಳು ಇನ್ನು ಮುಂದೆ ಆಗಬಾರ್ದು. ಅಲ್ಲಿ ಎಷ್ಟೆಷ್ಟು ಬಿಲ್ಡಿಂಗ್ಗಳು ಈ ಥರ ಶಿಥಿಲವಾದ ಬಿಲ್ಡಿಂಗ್ಗಳಾಗಲಿ ಅಥವಾ ಕಾಂಪೌಂಡ್ಗಳಾಗಲಿ ಇದ್ದಾವೆ, ಎಲ್ಲಿ ಪಬ್ಲಿಕ್ ಆ್ಯಕ್ಸೆಸ್ ಇದೆ, ಎಲ್ಲಿ ಜನ ಎಲ್ಲ ಬಂದು ಕೂತ್ಕೊಳ್ತಾರೆ ಅಥವಾ ಇಂಥ ಬಿಸ್ನೆಸ್ ಮಾಡ್ತಾರೋ ಅವುಗಳನ್ನೆಲ್ಲ ಅವರು ತಮ್ಮ ವಾರ್ಡ್ನಲ್ಲಿ ತಮ್ಮ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಲೋಕಾಯುಕ್ತರು ಇತ್ತೀಚೆಗೆ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರಲ್ಲ, ಹಲವು ಆಸ್ಪತ್ರೆಗಳು ಏನಾದರೂ ಆದರೆ ಇಮಿಡಿಯೇಟ್ ಆಗಿ ಹೋಗ್ತಾರೆ, ಇಲ್ಲಿ ಈ ಥರ ಆದಾಗಲೂ ಇಮಿಡಿಯೇಟ್ ಆಗಿ ಹೋಗ್ತಾ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗೆ ಲೋಕಾಯುಕ್ತರು. ಅವ್ರು ಬಂದಿದ್ದ ಕೇಸ್ ಮಾತ್ರ ನೋಡ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಈಗ, ಯಾರ ಹೊಣೆಗಾರಿಕೆ ಇದು ಅಂತ ಹೇಳಿ? ಅರುಣ್, ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಅಂಥದ್ದು, ನೈಸರ್ಗಿಕ ವಿಕೋಪಕ್ಕೆ ಈ ಘಟನೆ ಆಯಿತು ಅಂತೇಳಿ ನಾವು ಪರಿಭಾಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದನ್ನು ಮೊದಲೇ ಎಚ್ಚೆತ್ಕೊಂಡಿದ್ರೆ ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ಕೂಡ ಆಗ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಆರೋಪನ ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಸರಿಸುಮಾರು ನಾನು ಬೆಳಗ್ಗೆ ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೆ, 8 ಅಡಿಯ ಗೋಡೆಗೆ 7 ಅಡಿಯಷ್ಟು ಮಣ್ಣನ್ನು ಮತ್ತು ಡಬ್ರೀಸ್ ಏನಿತ್ತು ಅದನ್ನು ತುಂಬುವಂಥ ಕೆಲಸಗಳನ್ನು ಕೂಡ ಮಾಡಿದರು. ಅದಕ್ಕೆ ಸ್ಥಳಕ್ಕೆ ಬಂದಂಥ ಲೋಕಾಯುಕ್ತರು ಇರ್ಬೋದು ಮತ್ತು ಉಪಲೋಕಾಯುಕ್ತರು, ಇಬ್ಬರು ಉಪಲೋಕಾಯುಕ್ತರು ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು. ಸ್ಥಳ ಪರಿಶೀಲನೆಯನ್ನು ಮಾಡಿದ ಬಳಿಕ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ GBA ವತಿಯಿಂದ ಒಂದಷ್ಟು ಅಧಿಕಾರಿಗಳು ಬಂದಿದ್ರು, ಅವರು ಒಂದಷ್ಟು ಎಕ್ಸ್ಪ್ಲೇನನ್ನು ಕೂಡ ಮಾಡಿದ್ರು. ಎಕ್ಸ್ಪ್ಲೇನನ್ನು ಮಾಡಿದ ಬಳಿಕ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇರೋಂಥದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧಿಕಾರಿಗಳು ತೆಗೆದುಕೊಂಡಂಥ ತೀರ್ಮಾನ ಮತ್ತು ನಿರ್ಧಾರಗಳೇನಿತ್ತು ಅದು ತಪ್ಪಿನ ನಿರ್ಧಾರ. ಆ ತಪ್ಪಿನ ನಿರ್ಧಾರಕ್ಕೋಸ್ಕರ ಈ ರೀತಿ ಆಗಿರುವಂಥದ್ದು. ಯಾಕೆಂದರೆ ಸರಿಸುಮಾರು 20-30 ಗುಂಟೆಯಷ್ಟು ಜಾಗ ಇದೆ. ಆ ಜಾಗಕ್ಕೆ 7 ಅಡಿಯಷ್ಟು ಮಣ್ಣನ್ನು ಹಾಕಿದ್ದಾರೆ. ಮಣ್ಣನ್ನು ಹಾಕಿ ಆ ಕಾಂಪೌಂಡ್ ಏನಿತ್ತು ಅದು ವಾಲುವಂಥ ಹಂತದಲ್ಲಿತ್ತು. ವಾಲುವಂಥ ಹಂತದಲ್ಲಿದ್ದರೂ ಕೂಡ ಅದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಆ ಬದಿಯಲ್ಲಿ ಇದ್ದಂಥವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು, ಯಾವುದನ್ನು ಕೂಡ ಮಾಡದೇ ಇರುವಂಥದ್ದು ಎಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಈಗ ಸುಮೋಟೋವನ್ನು ದಾಖಲು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ಅದಾದ ನಂತರ ಮುಖ್ಯ ಆಯುಕ್ತರು ಅಂದರೆ GBA ಮುಖ್ಯ ಆಯುಕ್ತರು, ಜೊತೆಗೆ 5 ಜನ GBA ಆಯುಕ್ತರುಗಳೇನಿದ್ದಾರೆ ಅವರೆಲ್ಲ
ಎಲ್ಲರಿಗೂ ವಿರುದ್ಧನೂ ಕೂಡ ಕ್ರಮವನ್ನು ಕೈಗೊಳ್ತೀವಿ. ಜೊತೆಗೆ ಅವ್ರಿಗೆ ನೋಟಿಸ್ ಸಮನ್ಸನ್ನು ಮಾಡಿ ಅವರನ್ನು ವಿಚಾರಣೆಗೆ ಹಾಜರಾಗಲಿಕ್ಕೆ ಮತ್ತು ಅವರಿಂದ ಸ್ಪಷ್ಟನೆಯನ್ನು ಪಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಮಾಡುವಂಥದ್ದು. ಜೊತೆಗೆ ಇದಕ್ಕೆ ನೇರ ಹೊಣೆ ಯಾರು ಇದರ ಬಗ್ಗೆನೂ ಕೂಡ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ಆದೇಶವನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗ ಲೋಕಾಯುಕ್ತರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ರೀತಿಯ ಸ್ಪಷ್ಟನೆಗಳು ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಆಗಿದ್ದಾವೆ. ಯಾಕೆಂದರೆ KR ಸರ್ಕಲ್ನ ಅಂಡರ್ ಪಾಸ್ನಲ್ಲದಂಥ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಯಾರ ಮೇಲೆ ಇದು ಆಕ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳು ಕೂಡ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ಈ ಪ್ರಕರಣವು ಕೂಡ ತಳ ಹಿಡಿಬಾರ್ದು, ಅಂದರೆ ಸುಮ್ಮನೆ ಅದನ್ನು ಮರೆಮಾಚುವಂಥ ಕೆಲಸಗಳನ್ನು ಮಾಡಬಾರ್ದು. ಈ ತಕ್ಷಣಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳುವಂಥದ್ದು, ಅದಾದ ನಂತರ ಯಾವುದೇ ರೀತಿಯ ಕ್ರಮಗಳಾಗದೇ ಇರುವಂಥದ್ದು ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿದ್ದೀವಿ. ಈ ಪ್ರಕರಣಕ್ಕೆ ಯಾವ ರೀತಿಯ ಕ್ರಮಗಳಾಗ್ತವೆ, 7 ಜನ ಸಾವನ್ನಪ್ಪಿದ್ದಾರೆ, 7 ಜನ ಸಾವನ್ನಪ್ಪದ ಬಳಿಕ ಯಾರನ್ನ ಹೊಣೆಗಾರರನ್ನಾಗಿ ಮಾಡ್ತಾರೆ, ಯಾರಿಗೆ ಹೊಣೆಯನ್ನು ಹೊರಿಸ್ತಾರೆ ಅನ್ನೋದ್ರ ಬಗ್ಗೆ ಈಗ ಕಾದು ನೋಡ್ಬೇಕಾರಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.